ಕೊಡ್ತೀನಿ ಅಂತ ಫೋನ್ ಯಾರಿಗೂ ಮಾಡಲ್ಲ, ಮಾಡ್ಕೋ. ಗೊತ್ತಾಯ್ತಾ? ನೀನ್ ಕಟ್ಟಿಲ್ಲ ಇರೋದನ್ನ ಹೇಳು ಫಸ್ಟ್. ಆಯ್ತು, ನೀನ್ ಕಟ್ಟಿಲ್ಲ ಅಂದ್ರೆ ನೀನು ಆರ್ವೈ ಗೈಡ್ ಮಾನವಸ್ತ ಏನ್ ಮಾಡ್ತಿದ್ದೆ ನೀವು ಇಷ್ಟ ದಿನ ಅಂದ್ರೆ ನಮಗೆ ಬೇಡವಾಗಿತ್ತದು ಗಾಡಿ. ಬೇಡ ತಗೊಂಬಾರ್ದಿತ್ತಣ. ಆಯ್ತಣ್ಣ, ಇವಾಗ ಮನೆ ಬಾಗ್ಲು ಬಂದಿದ್ವ ಗಾಡಿ ತಗೊಳ್ರಿ ಈ ಗಲಾಟಿ ಮಾಡ್ಬೇಡ ನೀನು. ಇಲ್ಲಿ ನೀನ್ ಎಷ್ಟೇ ಗಲಾಟಿ ಮಾಡಿದ್ರು ಅಷ್ಟೇ. ಆಯ್ತು ಮಾಡ್ಕೋ ಅಣ್ಣ, ವಿಡಿಯೋ ಗೊತ್ತಾಯ್ತಾ? ಹೌದಾ, ನಾನು ಹೇಳಿದ್ದು ನಾನು ಕಟ್ಟಕ್ ಆಗದೆ ಇಲ್ಲ ಅಂದ್ರೆ ಬಂದ್ಬೇಕಾದ್ರೆ ಗಾಡಿ ನಿಲ್ಸ್ತೀನಿ ಅಂತ ಹೇಳಿದ್ದೆ. ನೀನೇನ್ ಮಾಡ್ತಿದ್ದೆ ಎಷ್ಟು ತಿಂಗಳಿಂದ? ನೀನೇನ್ ಯಾಕೆ ನನ್ನ ಹತ್ರ ಬರ್ಲಿಲ್ಲ? ಒಂದ್ 2 ಸರಿ ಮಾತ್ರ ಫೋನ್ ಮಾಡ್ದೆ. ನಿನಗ್ ಜವಾಬ್ದಾರಿ ಇಲ್ಲ ಅಂದ್ರೆ ಅದಕ್ಕೆ ಗಾಡಿಗೆ ಬೆಲೆ ಎಷ್ಟಪ್ಪ? ಅದಕ್ಕೆ ಹೋಗ್ಲಿ, ನೀನ್ ಎಷ್ಟಪ್ಪ ನನಗ್ ಹಾಕಿದೀಯ? ಅದನ್ನ 1,40,000 ರೂಪಾಯಿಗೆ ಹಾಕಿದೀಯ ಗಾಡಿನ. ಅದ್ ಗಾಡಿ ರೇಟ್ ಎಷ್ಟಪ್ಪ? ನೀನ್ ಬಡ್ಡಿಗೆ ಅಂತ ತಂಡೆ ಫುಲ್ ಕ್ಯಾಶ್ ತಗೊಬೇಕಿತ್ತು ಅಂತಾನು. ಫುಲ್ ಕ್ಯಾಶ್ ಎಷ್ಟು ಅದಕ್ಕೆ? ನನಗ್ ಗೊತ್ತಾ, ನಾನ್ ಕೊಡ್ತಿದ್ನ ಗಾಡಿ ನಿಮ್ ಶೋರೂಮಿಗೆ ಬಂದು. ಆಯ್ತು, ಏನೇನ್ ಮಾತಾಡ್ರಪ್ಪ. ನೀವು ಮಾಡ್ಕೋ, ಹೋಗ್ ಸ್ಟೇಷನ್ಗೆ ಹೋಗ್ತೀಯಾ? ಬಾ, ನಾನೇ ಫೋನ್ ಮಾಡ್ಕೊಡ್ತೀನಿ. ಸ್ಟೇಷನ್ಗೆಲ್ಲ ಯಾರ ಹತ್ರ ಮಾತಾಡ್ತೀಯ ಸ್ಟೇಷನ್ ಅಲ್ಲಿ? ನೀನ್ ಯಾರಿಗಾದ್ರೂ ಮಾಡು, ಯಾರ ಹತ್ರ ಅದ್ರಲ್ಲ ಯಾರಿಗಾದ್ರೂ ಮಾಡು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಸ್ಟೇಷನ್. ಆಯ್ತು, ಮಾಡ್ತೀರಾ? ಸಾರ್ವಜನಿಕರ ದುಡ್ಡು ತಗೊಂಡು ಮಾಡ್ತೀರಪ್ಪ. ನೀನೆಂತ ಬಂದಿದ್ದೆ ಸಾಲ ಕೊಡ್ರಿ ಅಂತ? ಬರ್ಬಾರ್ದಿತ್ತು ನೀನು. ನಾನ್ ಬಂದಿಲ್ಲ, ಅವರು ಸಾಲ ಕೊಡಕ್ಕೆ 5,000 ಕಡಿಮೆ ಐತೆ ಅಂದ್ರು ಆಯ್ತು ನಾಳೆ ಕೊಡುವಂತೆ ಅಂತ ಹೇಳ್ತಾರಲ್ಲ, ಅವರು ಸಾಲ ತಗೊಂಡೋಗ್ಲಿ. ಸಾರ್ವಜನಿಕರಿಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರು ತಗೊಂಡ್ಲಿ ಅಂತ ಹೇಳಿ ನೀವು ಮಣ್ಣು ಮುಕ್ಕಿಸ್ತೀರಾ ಬಡವರಿಗೆ, ರೈತರಿಗೆ, ಸಾರ್ವಜನಿಕರಿಗೆ. ಗೊತ್ತಾಯ್ತಾ? ಇವಾಗ ಗಾಡಿ ಸೀಜ್ ಮಾಡಕ್ ಬಂದಿದ್ರ. ಅದಕ್ಕೇನೆ ನಾನ್ ಹೇಳ್ತೀನಲ್ಲ, ಬಡ್ಡಿ ಬರ್ದಂಗ್ ಇನ್ನೇನ್ ಮಾಡುತ್ತೆ? 30 ತಿಂಗಳು ಬಡ್ಡಿ ಬರಲ್ಲ ಯಾರಿಗೂ. ಬಡ್ಡಿ ಏನಕ್ಕೆ ಹಾಕ್ತೀರ? ಬಡ್ಡಿ ಪುಕ್ಸಟ್ಟೆ ಹಾಕಿ ಕೊಡ್ತೀನಿ. ನೀನು ನನ್ ದುಡ್ಡು ನಾನು ಏನಂತ ಹೇಳಿರೋದು, ನಾನು ನಿನ್ನ ಮ್ಯಾನೇಜರ್ ಹತ್ರ ಹೇಳಿರೋದೇನ್ ಗೊತ್ತಾ? ನನ್ ಗಾಡಿ 20ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೆ. 21 ಇವತ್ತು ನಿನ್ ಕಣ್ಣ ಕಾಣಂಗೆ ನಾನು ಫೈನಾನ್ಸ್ಗೆ ತಗೊಳಕ್ ಓಡಾಡ್ದೆ. ಬಿಡು, ಬಿಟ್ಟಾಕ ನಿನ್ ಗಾಡಿ ಬೇಡ, ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡ್ ಬರ್ತೀನಿ. ಬರ್ತೀನಿ ಮತ್ತೆ ಮಾತಾಡು, ನಾನು ಬರ್ತೀನಿ. ಹೌದೇನು? ನಿನ್ ಹೆಸರೇನಪ್ಪ? ಆಯ್ತು, ಪೃಥ್ವಿರಾಜ್. ತಿರುಮಲ ಫೈನಾನ್ಸ್ ಸೀಜಿಂಗ್. ಗಾಡಿಗಳನ್ನ ಕಟ್ಟಕ್ ಆಗ್ಬೇಕು, ಈಸ್ಕೋಬೇಕು ಗಾಡಿಗಳನ್ನ. ನೋಡು, ಈ ರೀತಿ ಎಲ್ಲ ಮಾತಾಡಬೇಡ. ನೀನೇನ್ ವಿಡಿಯೋ ಮಾಡ್ಕೊಂಡು ನಿಂತಿದ್ಯಾ ಇಲ್ಲಿ? ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಈ ರೀತಿ ಮಾತಾಡಬೇಡ. ಹೇಳ್ತೀನಿ ಕೇಳು, 1 ನಿಮಿಷ ಹೇಳ್ತೀನಿ ಕೇಳು. ಕಟ್ಬೇಡ ಅಂತಲ್ಲ, ನಿನ್ ಆಡ್ತಾ ಇರೋದೇ ನೀನ್ ದಿಮಾಕ್ ಮಾಡ್ತಾ ಇದೀಯಾ ಅವಾಗಿಂದನು. ಹೇಳ್ತೀನಿ, ನಾನು ಒಂದ್ ಸ್ವಲ್ಪ ತಾಳ್ಮೆಗಿದ್ದೀನಿ. ನಾನು ಗಂಡ್ಸಾಗಿದ್ರೆ ಎತ್ಕೊಂತ ಯಾರು ಹೇಳಿದ್ದು? ನೀನ್ ಇದೆಯಾ? ಸಾಕ್ಷಿ ಇದೆಯಾ? ಆ ವಣ್ಣ ಗೀವಣ್ಣ ಅದೆಲ್ಲ, ಆ ವಣ್ಣ ಗೀವಣ್ಣ ಎಲ್ಲ ಇಲ್ಲ. ಈ ಸಾಕ್ಷಿಗೋಸ್ಕರ ಮತ್ತೆ ನಿಮ್ ಸೀಜಿಂಗ್ ಅವ್ರು ಹೇಳಿದ್ರೆ ಹೇಳ್ಬಹುದು. ನೀವಿಬ್ರು ಏನ್ ಬೇಕಾದ್ರು ಮುಟ್ಟು ನಿನ್ ಗಂಡ್ಸಾಗಿದ್ರೆ ಅಂತ ನಾನು ಹೇಳಿಲ್ಲ. ಗೊತ್ತಾಯ್ತಾ? ಗಂಡ್ಸಾಗಿದ್ರೆ ಮುಟ್ಟು ಅಂತ ಹೇಳಿಲ್ಲ. ಹೌದು, ಮತ್ತೆ ಎಲ್ಲದಕ್ಕೂ ಇರ್ಬೇಕು. ತಗೊಂಡೋಗ, ಹೆಂಗ್ ತಗೊಂಡೋಗ್ತೀನಿ? ನಾನು ಬಂದ್ ಕೊಡ್ತೀನಿ ಅಂತ ನಾನು ಹೇಳಿದ್ನ. ಹೆಂಗ್ ತಗೊಂಡೋಗಿ ನಾನ್ ಬರಲ್ಲ, ನಾನು ಇನ್ನೂ ಕೆಲಸ ಇದೆ ನನ್ಗೆ. ಆಮೇಲೆ ಬರ್ತೀನಿ. ನಾನು ಬಂದು ನಾನು ಕಳ್ಳ ಅಲ್ಲ. ಇದೇ ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಕಪ್ಗೇರಿ ಕಸ್ಬಾ. ಗೊತ್ತಾಯ್ತಾ? ನಾನು ಕಳ್ಳಲ್ಲ. ಕೊಟ್ಟಿದ್ರಪ್ಪ, ನಾನು ಅಂದ್ರೆ ಬಂದ್ ನೀನ್ ಇಲ್ಲಿ ಏನ್ ಅವಾಜ್ ಆಗ್ತಿದ್ಯಾ? ನೀನ್ ಆಗ್ತಿರೋದು ಗಂಡ್ಸಾದ್ರೆ ಮುಟ್ಟು, ಗಂಡ್ಸಾದ್ರೆ ಮತ್ತೆ ಇರು, ಬರ್ತೀನಿ ನಡಿಯಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನಾನ್ ಬರಲ್ಲ. ಇರೋ ಕೆಲಸ ಐತ್ ನಂದು. ನಿನ್ ಕೆಲ್ಸ ಇಲ್ಲ, ಚಾಪೆ ರೊಕ್ಕ ಹಾಕೊಂಡ್ ಮಂಕಂತೀವಿ ಅಂತ ಹೇಳ್ದೆ. ಮಂಕ ಮತ್ತೆ ನಂದು ಕೆಲ್ಸ ಇದು. ಮತ್ತೆ ನನಗೂ ನೀನ್ ಒಬ್ನೇ ಇಲ್ಲ ಅಂದ್ರೆ ನಮ್ ಕೆಲ್ಸ ಐತಿ ಇವಾಗ. ಇಲ್ಲ, ನಮ್ ದುಡ್ಡು ಹಂಗೆ ಹೋಗ್ಬಿಡ್ಲ, ಡಾಕ್ಯುಮೆಂಟ್ಸ್ ದುಡ್ಡು. ನೋಡಿ ಬಂಧುಗಳೇ, ಈಗ ತಿರುಮಲ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಬರ್ತೀನಿ. ಇವರು ದೊಡ್ಡ ದಾಂಡಿಗರನ್ನ ಇಟ್ಕೊಂಡ್ಬಿಟ್ಟು ಇಲ್ಲಿ ರೌಡಿಸಮ್ ಮಾಡೋದಕ್ಕೆ ಬಂದಿದ್ದಾರೆ. ಅದು ಆಫೀಸಿಗೆ ಬಾ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ ಕಟ್ಟಲ್ಲ. ಸಿದ್ದರಾಮಯ್ಯ ಏನ್ ತೀಟೆನಾ ಕಟ್ಟೋದಕ್ಕೆ? ಸಿದ್ದರಾಮಯ್ಯ ಏನ್ ತೀಟೆನಾ? ಸಿದ್ದರಾಮಯ್ಯ ಏನ್ ತೀಟೆನಾ ಕಟ್ಟಕ್ಕೆ? ಯಾವನ್ ಸಿದ್ದಪ್ಪ ನಟೇನು? ಯಾವನ ಅವನು? ಕರಿ ಅವ್ನ್ ಬೋಳಿ ಮಾನ್ ಕರಿ, ಅವ್ನಿಗೆ ಹೇಳ್ತೀನಿ. ಕರಿ ಯಾವನ್ ಹೇಳಿದ್ದು? ಬರ್ತಾನೆ ಮನೆ ಹತ್ರ ಬರ್ಲಿ ಅಂದಂತ ಅವನ ಹತ್ರ ಹೇಳ. ಕರಿ, ಆಯ್ತು ಕರಿ.
ಯಾವನ್ ಬರ್ತಾನೆ ಅಂತ ತೋರ್ಸ್ಬೇಕಲ್ವಾ? ಅದಕ್ಕೆ ಈ ತರ ರೌಡಿಸಮ್ ಮಾಡ್ತಾ ಇದೀಯಾ? ನೀನ್ ಕಟ್ಟಿಲ್ಲ ಈ ರೌಡಿಸಮ್ ಎಲ್ಲ ಬಿಟ್ಬಿಡು. ದುಡ್ಡು ಕೊಡು ಅಂದೆ ನೀನ್ ಫಸ್ಟ್. ನಾನ್ ಏನ್ ಹೇಳ್ತಾ ಇದೀನಿ, ಗಾಡಿಗೆ ನಾನು ಹೇಳಿ ಗಾಡಿ ಕೊಡೋಣ ಅಂದೆ ಅಷ್ಟೇ ನಿನ್ ಹತ್ರ. ನಾನ್ ರೌಡಿಸಮ್ ಮಾಡ್ಲಿಲ್ಲ. ನೀನ್ ಮಾಡ್ತಾ ಇದೀಯಾ? ಅದು ಆಫೀಸ್ ಒಳಗ್ ಬಾ ಅಂತ ಬರ್ತೀನಿ, ಆಫೀಸ್ ಒಳಗೆ ಹೋಗೋಣ. ಬರ್ತೀನಿ. ಬಾರಣ ಹೋಗೋಣ. ಆಯ್ತು ಬರ್ತೀನಿ ತಡಿಯಪ್ಪ, ನಮ್ದು ಕೆಲ್ಸ ಇದೆಯಲ್ಲ, ಕೆಲಸ ಮಾಡ್ಕೊಡೋರು ಯಾರಪ್ಪ? ಹೌದು, ನೀನ್ ಕೆಲಸ ಮಾಡ್ತಾ ಇದೀಯ, ಅದ್ ಕೆಲಸ ಮಾಡೋದಕ್ಕೆ ಹೆಂಗ್ ಮಾತಾಡ್ಬೇಕು ನಾನು ಅಂತ ಸ್ವಲ್ಪ ತಿಳ್ಕೊಂಡ್ ಮಾತಾಡಪ್ಪ. ಕ್ಲೀನ್ ಆಗಿ ಮಾತಾಡ್ದೆ. ನೀನ್ ಗಂಡ್ಸಾರೆ ನೀನ್ ಗಂಡ್ಸಾದ್ರೆ ಅಂತ ಹೇಳಿಲ್ಲ, ನೀನ್ ಸಾಕ್ಷಿ ತೋರ್ಸೋದಕ್ಕೆ. ನೀನ್ ಗಂಡ್ಸಾದ್ರೆ ನಾನು ಮುಟ್ಟು ಅಂತ ಹೇಳಿಲ್ಲ. ಸಾವಿರಾರು ಜನ ನೋಡ್ತಾ ಇದಾರೆ, ದಯವಿಟ್ಟು ಬಂಧುಗಳೇ ನೋಡಿ. ಈ ತರ ಹೊಸ ಹೇಳಿದೀನಿ ಅಂತ ನೋಡ್ಕೊ. ಇರುತ್ತೆ ಇದ್ರಲ್ಲೆಲ್ಲ ನಮ್ದೆಲ್ಲ. ಅದು ಒಂದು ಕಿಂಚಿತ್ ಆಯ್ತು. ಹೌದಾ? ನಾನ್ ಹೇಳಿದ್ನ? ಕಟ್ ಮಾಡೋದಿಲ್ಲ, ತಪ್ಪಾಗಿದ್ರೆ ಆಯ್ತು, ಇರ್ಲಿ ಅದು ಹಂಗೇನೆ. ಓಹೋ, ಈ ತರ ರೌಡಿಸಮ್ ಮಾಡಕ್ ಬಂದಿದ್ಯಾ ನೀನು? ನೋಡಿ ಬಂಧುಗಳೇ, ನಮ್ಮ ಹೊಸದುರ್ಗ ತಾಲೂಕಲ್ಲಿ ತಿರುಮಲ ಫೈನಾನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಡೌನ್ ಪೇಮೆಂಟು ಕಟ್ಸ್ಕೊಂಡಿದ್ರು. 4 ಕಂತು ಕಟ್ಸ್ಕೊಂಡಿದ್ದಾರೆ. ಬಂದ್ಬಿಟ್ಟು ಇಲ್ಲಿ ನನಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಕಂತು ಕಟ್ಟಿರ್ಲಿಲ್ಲ. ನೀವೇನ್ ಮಾಡ್ತಾ ಇದ್ರಿ ಇಷ್ಟ ದಿನ? ಏನ್ ಮಾಡ್ತಾ ಇದ್ರಿ ನೀವು? ರಿಕ್ವೆಸ್ಟ್ ಮಾಡಿಸ್ಕೊಂಡಿದ್ದಕ್ಕೆ ನೀವು 1 ತಿಂಗಳು 2 ತಿಂಗಳು ಬಿಟ್ಟಿರೋದು. 1 ತಿಂಗಳು 2 ನಿನ್ಗೂ ಯಾರು ಅದ್ರಲ್ಲ, ಈಗಿನ ಕಾಲದಲ್ಲಿ ನಿನ್ಗೂ ಯಾರು ಅದ್ರಲ್ಲ. ಯಾರು ಎದರಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಜನಗಳಿಗೆ ಎದುರ್ಬೇಕು. ನೀನ್ ಯಾರಿಗೂ ಕಾನೂನಿಗೆ ಎದುರ್ಬೇಕು. ಕಾನೂನಿಗೆ ಎದುರ್ಬೇಕು ನೀನು. ನೀನ್ ದುಡ್ಡೆ ಕೋಟಿ ಅಲ್ಲ, ಹೌದು, ಚೆಕ್ ಬೌನ್ಸ್ ಮಾಡ್ತೀಯ ನೀನು. ನೋಡು, ಈ ರೀತಿ ಬೆದರಿಕೆ ಇಡ್ತಾ ಇದ್ದಾರೆ. ಹೌದು, ಈ ರೀತಿ ಬೆದರಿಸ್ತಾ ಇದಾರೆ. ನನ್ನ ಒಬ್ಬನ್ನೇ ಅಲ್ಲ, ತುಂಬಾ ಜನ ಈ ರೀತಿ ಮಾಡ್ತಾ ಇದಾರೆ. ನೋಡ್ರಿ ಯಾವ ರೀತಿ ವರ್ತನೆ ಮಾಡ್ತಾ ಇದಾರೆ, ಗುಂಡಾ ವರ್ತನೆ. ಗಾಡಿನಿಂದ ವಾಪಸ್ ನಾನು ತಗೊಂಡ್ಬಂದು ನಾನೇ ಕೊಡ್ತೀನಿ, ತರ್ತೀನಿ. ಇರೋ ನನ್ನ ಡಾಕ್ಯುಮೆಂಟ್ಸ್ ತಗೊಂಡು ವಾಪಸ್ ಕೊಡ್ತೀನಿ ಅಂತ ನಿಮ್ ಮ್ಯಾನೇಜರ್ ಹೇಳಿದ್ರು. ವಾಪಸ್ ನಾವು ಡಾಕ್ಯುಮೆಂಟ್ಸ್ ಕೊಡ್ಲಿ, ಅದು ಹೋಗ್ಲಿ. ನಾನು ಏನ್ ಹೇಳಿದ್ದು, ಒಂದ್ ಸ್ವಲ್ಪ ಮರ್ಯಾದೆಯಿಂದ ನಾನು ನಿನ್ಗೆ ಏನ್ ಹೇಳ್ತಾ ಇದ್ದೀನಿ, ಅದೆಲ್ಲ ಹೇಳಿಲ್ಲ. ನಿನ್ ಕಟ್ಟುಕತೆಗಳನ್ನೆಲ್ಲ ಹೇಳಿದ್ರಿ, ಯಾರು ನಂಬಲ್ಲ. ಹೌದಾ? ಗಂಡ್ಸಾದ್ರೆ ಮುಟ್ಟು ಅಂತ ಹೇಳಿಲ್ಲ ನಾನು. ಇದ್ರಲ್ಲಿ ಇರುತ್ತೆ, ಆ ರೀತಿ ಇರುತ್ತೆ. ಅದರಲ್ಲಿ ಹೇಳಿದ್ರೆ ನಾನು ಆ ರೀತಿ ಹೇಳಿದ್ರೆ ನಾನು ಲೈವ್ ಅಲ್ಲಿ ಇರುತ್ತೆ. ಇದೆಲ್ಲ ನಾಟಕಗಳೆಲ್ಲ ಚೆನ್ನಾಗ್ ಮಾಡ್ತೀರಾ ನೀವು, ನಾಟಕಗಳೆಲ್ಲ ಚೆನ್ನಾಗ್ ಮಾಡ್ತೀರಾ. ಹೋಗ್ತೀನಿ ಇರು. ಇವಾಗ ಅಲ್ಲಮ್ಮ, ಎಷ್ಟೊತ್ತಿಗೆ ಹೋಗ್ತೀರಿ ಇವಾಗ? ಸರಿ ಆಯ್ತು. ಇವ್ರಿಗೆ ಒಟ್ಟಲ್ಲಿ ನಿನ್ನ ಹೆಸರೇನಪ್ಪ? ಬರ್ತೀನಿ. ಪೃಥ್ವಿ. ಆಯ್ತು, ಪೃಥ್ವಿ ಡಾನ್. ಬರ್ತೀನಿ ನಡಿಯಪ್ಪ. ಅಯ್ಯೋ, ನನ್ನೇನು ಇವನು ಅಂತ ತಿಳ್ಕೊಂಡಿದ್ಯಾ? ನನ್ನನ್ನ ಮಾಡ್ಕೊಂತೀನಿ. ಗೊತ್ತಾಗ್ಬೇಕು ಮತ್ತೆ. ತಿರುಮಲ ಫೈನಾನ್ಸ್ ಎಲ್ಲಿದೆ ಅಂತ ಗೊತ್ತಾಗ್ಬೇಕು ಮತ್ತೆ. ರೋಡ್ ನಿಂದಂತ ದಾಂಡಿಗುರನ್ನೆಲ್ಲ ಕರ್ಕೊಂಬಂದ್ಬಿಟ್ರೆ ಎದರಲ್ಲ, ಗೊತ್ತಾಯ್ತಾ? ನೀನ್ ದಾಂಡಿಗನೆ ಮತ್ತೆ ನನ್ನನ್ನ ದಬ್ಬಾಳ್ಸೋದು ಏನೋ ಗೊತ್ತಾಯ್ತಾ? ನಿಮ್ ಮನೇಲಿ ಹಾಕ್ತಾರೆ, ನಿಮ್ ಮನೇಲಿ ಹಾಕ್ತಾರೆ. ನಾನ್ ಕೊಟ್ಟದಲ್ಲ, ಅವ್ರು ಕೊಡ್ತಾರಲ್ಲ, ನಮ್ಮ ಸೀಜಿಂಗ್ ಮಾಡ್ತಾರಲ್ಲ. ಇಲ್ಲಿ ದುಡ್ಡು ಕೊಟ್ಟ 40,000. ಮತ್ತೆ ಇವಾಗ ನಾನು ಜಾಸ್ತಿ ಮಾತಾಡ್ಬೇಡ. ನಾನು ಗಾಡಿ ತಂದು ನಿಲ್ಸಿತೀನಿ ಅಂತ ಹೇಳಿದ್ದೀನಿ. ನಾನು ನಿನ್ನೆ ಹೇಳಿದ್ದೀನಿ. ನಿನ್ನೆ ನಾನು ನಿಲ್ಸ್ತೀನಿ ಅಂತ ಹೇಳಿದ್ದೀನಿ. ಆದ್ರೂ ನೀನು ಇಷ್ಟೊಂದು ಒಂಥರ ದುಂಡತನ ಉಂಬತನ ಮಾಡ್ತಾ ಇದೀಯ. ತಳಪ್ಪ. ಗಂಡ್ಸಾದ್ರೆ ನೀನು ಗಂಡ್ಸು ಅಂತ ಎಲ್ಲವನ್ಗೂ ಗೊತ್ತು. ನೀನು ಗಂಡ್ಸು ಅಂತ ಎಲ್ಲರಿಗೂ ಗೊತ್ತು. ನೀನ್ ಗಂಡ್ಸು ಅಂತ ಗೊತ್ತು ಎಲ್ಲರಿಗೂ, ಗೊತ್ತಾಯ್ತಾ? ನೀನ್ ಇವೆಲ್ಲ ಇಳಿಯೋದು, ಫೋರ್ಸ್ ಕೊಡೋದು, ಹಿಂಗೆ ಮಾಡಿದ್ರೆ ಇವೆಲ್ಲ ಬಿಟ್ಬಿಡು ನಮ್ಮ ಹತ್ರ, ಗೊತ್ತಾಯ್ತಾ? ಇದು ನನ್ನ ಊರು ಅಂತ ಮಾಡ್ತಿಲ್ಲ. ನನ್ ಬಾ, ಹೊಸದುರ್ಗಕ್ಕೂ ಬಾ. ನಾನು ಇದೇ ರೀತಿನೇ ಮಾತಾಡ್ತೀನಿ. ನೀನಲ್ಲ, ನನ್ನ ಊರಿಗೆ ಬಂದ್ ನಮ್ಮ ಮನೆ ಹತ್ರ ಹಿಂಗೆ ಎದುರು ಬಿಡ್ತಾನೆ ಜನಗಳಿಗೆ ಅಂತೇಳಿ ಇದ್ ಮಾಡ್ತಿದ್ಯಾ? ಹೊರಗಡೆ ಆದ್ರೆ ಕೊಯ್ತೀಯಾ, ಚುಚ್ಚುತ್ತೀಯಾ? ದೊಡ್ಡನಾ ನೀನು? ಬಾ. ಅಲ್ಲ, ನಿನ್ನೂರಿಗೆ ನೀನ್ ಇರೋ ಜಾಗ ಆಫೀಸಿಗೆ ಬಾ ಅಂತ ಹೇಳ್ತಿದ್ದಲ್ಲ. ಹೊಸದುರ್ಗ ಬರ್ತೀನಿ ನಡಿ ಇವಾಗ. ಆಫೀಸಿಗೆ ಮ್ಯಾನೇಜರ್ ಹತ್ರ ಬರ್ತೀನಿ ನೋಡಿ. ನೀನು ಆಫೀಸಿಗೆ ಬಾ ಅಂತ ಹೇಳ್ತಿದ್ಯಲ್ಲ, ಬರ್ತೀನಿ ಬಾ. ಅದೇನ್ ಮಾಡ್ತಿ? ಏನಿವ ಆಗೋದು? ಏನಿನ ಆಗೋದು? ಮತ್ತಾರ್ದಾಗಿದೆ? ಮತ್ತಾರ್ದಾಗಿದೆಯಪ್ಪ? ನಿಮ್ ಮ್ಯಾನೇಜರ್ ಫೋನ್ ಮಾಡ್ಬೇಕಾರ, ಫೋನ್ ಮಾಡಿ ಹೇಳ್ತೀನಿ. ನಾನ್ ಬರಲ್ಲ ಅಂದ್ರೆ ಬರೋದೇ ಎಲ್ಲಿ ಇವತ್ತು, ತಲೆ ಕೆಟ್ರೆ, ಗೊತ್ತಾಯ್ತಾ? ಬರಲ್ಲ. ಏನಕ್ ಬರ್ಬೇಕು ನಾನು? ಬರಲ್ಲ, ಹೋಗು. ನೀನ್ ಸಾಲ ಕಟ್ಟಿಲ್ಲ, ಅದಕ್ ಬರ್ಬೇಕು. ಒಳ್ಳೆ ರೀತಿಯಿಂದ ಹೇಳಿದ್ರೆ ಮಾತ್ರ ಬರ್ತೀನಿ. ಬೇಡ, ಕಾಲ್ ಹಿಡ್ಕೋಬೇಡ. ನಿನ್ನ ಕಾಲ್ ಹಿಡ್ಕೋಬೇಡ, ಕಾಲೆಲ್ಲ ಹಿಡ್ಕೋಬೇಡ.
ಆಯ್ತು ಬಾರಣ ಆಯ್ತು ಬಾರಣ ಹೋಗ್ ಬರಕ್ ಮುಂಚೆ ಆಯ್ತು ಬಾರಣ ಹೋಗೋಣ ಅಂತ ಹೇಳು ಮಾತಾಡೋಣ ಇಲ್ಲ ಅಲ್ಲ ಮನೆ ಮುಂದೆ ಮಾತಾಡೋದ್ ಬೇಡ ಅಂತ ಎಷ್ಟು ಗಂಟೆ ಕೂತಿದ್ದೆ ನೀವು ಬಂದು ಇಲ್ಲಿ ರೋಪ್ ಹಾಕೋದು ಅವೆಲ್ಲ ಬಿಟ್ಬಿಡ್ಬೇಕು ನೀನು ರೋಪ್ ಹಾಕೋದು ಅವೆಲ್ಲ ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೇಳ ಅಲ್ಲಿ ನಿನ್ಗೆ ಫೈನಾನ್ಸ್ ದುಡ್ಡು ತಗೊಳಕ್ಕೆ ಹೋಗಿದ್ದೆ ಅವ್ರ ಹತ್ರ ಹೇಳಿದ್ಯಾ ಏನೋ ದುಡ್ಡೇನೋ ಕೊಡ್ಬೇಡ ಅಂತ ಏನೋ ಹೇಳಿದ್ಯಾ ಅದು ಬಿಟ್ಟಾಕ್ ಬೇರೆದ್ರ ಅವನಲ್ಲ ಅಂದ್ರೆ ಇನ್ನೊಬ್ಬನ ಹತ್ರ ಕಾಣ್ತೀನಿ ನಾನು ನೀನೇ ಅಲ್ಲಿ ಬರ್ಲಿಲ್ಲ ಯಾವಾಗ ಇವಾಗ ಜಸ್ಟ್ ಕೂತಿದ್ದಲ್ಲಪ್ಪ ನೀನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಬೇಕಾಯ್ತು ನಾನು ತಪ್ಪು ಮಾಡಿದೆ ಬಿಟ್ಟಾಕ ಅವನಲ್ಲ ಅಂದ್ರೆ ಅವನಲ್ಲ ಗೊತ್ತಾಯ್ತು ನೀನ್ ಹೇಳಿದ್ದು ಆಯ್ತು ಬಿಟ್ಟಾಕೋ ನೀನ್ ಅವ್ನ್ ಕೊಡ್ಲಿಲ್ಲ ಅಂದ್ರೆ ಬೇಕಾದಷ್ಟೇ ಇದಾರೆ ಪಾಸ್ ಆಗಿದ್ದಲ್ಲಿ ಆಯ್ತು ಬಿಟ್ಟಾಕ ಹೋಗ್ಲಿ ನಾನು ಕರೆಕ್ಟ್ ಯಾವನೋ ₹1 ತಿನ್ನೋನಲ್ಲ ಅದಕ್ಕೆ ನಾನು ಪಾಸ್ ಆಗಿದೆ ಯಾರ್ದು ತಿಂದಿಲ್ಲ ₹1 ತಿಂದಿಲ್ಲ ನಾನು ಆಯ್ತಾ ಸರಿ ಆಯ್ತು ₹1 ತಿಂದಿಲ್ಲ ನಾನು ಸರಿ ಆಯ್ತು ನಡಿ ನಂದು ಡಾಕ್ಯುಮೆಂಟ್ಸ್ ಎಲ್ಲ ನಂದು ನಡಿ ನಡಿ ಎಲ್ಲದು ಕೊಡು ನಡಿಯಪ್ಪ ನೋಡಿ ಕೊಡು ನೋಟಿಸ್ ಇಲ್ಲ ಕೊಡಪ್ಪ ತಗೋ ಗಾಡಿ ನೀನ್ ತಗೊಳಯ್ಯ ಗಾಡಿ ತಗೋ ಕಳ್ಳಲ್ಲ ನಾನು ಗೊತ್ತಾಯ್ತಾ ತಗೋ ನೋಡಿ ಗಾಡಿ ಸೀಜ್ ಮಾಡ್ತಾ ಇದ್ದಾರೆ ತಿರುಮಲ ಫೈನಾನ್ಸ್ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ತಾಲೂಕು ಅವಾಚ್ಯ ಶಬ್ದಗಳನ್ನೆಲ್ಲ ನಿಂದಿಸ್ತಾ ಇದ್ದಾರೆ ನೋಡಿ ಬಂಧುಗಳೇ ನೋಡ್ರಿ ಇದು ಸೀಸಿಂಗ್ ಲೆಟರ್ ಇದು ಕೆಂಚಪ್ಪ ಅವ್ರದ ಹೆಬ್ಬೆಟ್ಟು ಇದು ಕೆಂಚಪ್ಪ ಅವ್ರದ ತೋರ್ಸು ನೋಡ್ಕೊಳ್ರಿ ಇದೇ ಸೀಸಿಂಗ್ ಲೆಟರ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಬನ್ನಿ ಆಫೀಸ್ ಹತ್ರ ಎಲ್ಲ ಮಾತಾಡಿ ಬಗೆಹರಿಸ್ಕೊಳ್ಳೋಣ ನನ್ನ ಡಾಕ್ಯುಮೆಂಟ್ಸ್ ಕೊಟ್ಟು ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಜಿಲ್ಲಾ ಕಾರ್ಯದರ್ಶಿಗಳಿಗೆ ದಯವಿಟ್ಟು ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಏನಾದ್ರೂ ನನಗೆ ಗೊತ್ತಿಲ್ಲದೆ ಇದ್ರೆ ವಿಷಯಗಳು ನಿಮ್ಮ ಹತ್ರ ಹೇಳ್ತೀನಿ ಮತ್ತೆ ಬಂದು ತೋರಿಸ್ತೀನಿ ನೋಡಿ ಸೀಸಿಂಗ್ ಲೆಟರ್ ಕೊಟ್ಟಿಲ್ಲ ಅನ್ಬೇಡ ಆಮೇಲೆ ಕೊಟ್ಟಿದ್ದಿಲ್ಲಪ್ಪ ನಾವು ಕೊಟ್ಟಿದ್ದನ್ನ ಕೊಟ್ಟಿಲ್ಲ ಅಂತ ಹೇಳಲ್ಲ ನಂಗೆ ಹೇಳ್ದಂಗೆ ಕೇಳ್ದಂಗೆ ನೈಟ್ ಬಂದು ಗಾಡಿ ಹೊತ್ಕೊಂಡು ಹೋಗೋರೆ ಅನ್ಬೇಡ ಅದಕ್ಕೆ ಅದೇನೆ ಇವಾಗ ಹೇಳ್ದಲ್ಲ ನೀನ್ ಅಂದ್ರೆ ಒಂದ್ ಸ್ವಲ್ಪ ಈ ತರ ಒಂದ್ ಸ್ವಲ್ಪ ಕಡಿಮೆ ಮಾಡು ಹಿಂಗ್ ಮಾಡೋದು ನೀನ್ ಡೀಸೆಂಟ್ ಆಗಿ ಮಾತಾಡ ಅಪ್ಪ ಅಂತ ಮಾತಾಡಿಸ್ತೀನಿ ನಾನು ಅಣ್ಣ ಅಪ್ಪ ಅಂತೀನಿ ನಾನು ನೀನ್ ಗಂಡ್ಸು ಹೆಂಗ್ಸು ಸೀರೆ ನೋಡು ಹೇಳ್ತೀನಿ ಕೇಳು ಪದೇ ಗಂಡ್ಸು ಇದನ್ನೊಂದ ಇದನ್ನ ಯೂಸ್ ಮಾಡ್ಬೇಡ ಗಂಡ್ಸು ಅಂತ ನೀನ್ ಹೇಳಿಲ್ಲ ನೋಡು ನಾನು ಹೇಳಿಲ್ಲ ಅಂತ ಮತ್ತೆ ಹೇಳ್ತಾ ಇದೀನಿ ಇದ್ರಲ್ಲಿ ನಾನು ಜಾಸ್ತಿ ಆತರ ಉಚ್ಚಾರಣೆ ಮಾಡಂಗಿಲ್ಲ ನಾನು ಹೇಳ್ತಾ ಇದೀನಿ ಸಿಂಪಲ್ ಆಗಿ ಹೇಳ್ತೀನಿ ನಾನು ಹೇಳ್ತಾ ಇದೀನಿ ಕೇಳು ಮಾತಾಡಕ್ ಮುಂಚೆ ಕ್ಯಾಮ್ರಾ ಇಟ್ಕೊಂಡು ಅಷ್ಟು ಮಾತಾಡಿದ್ರೆ ನೀನ್ ಅಕ್ಕ ಒಪ್ಕೊಂತಿದ್ದೆ ನಿನ್ ಕಾಲ್ ಹಿಡ್ಕೊಂಡು ಹೋಗ್ತಿದ್ದೆ ಗುರು ನಾನು ಹೌದಾ ನೀನೆಲ್ಲ ಮಾತಾಡಿ ಅಲ್ಲಂಡೆ ಆಡೋದೆಲ್ಲ ಆಡ್ಬಿಟ್ಟು ಆಮೇಲೆ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಂಡೆ ಯಾರು ಆಡಿದಾರೆ ಗಂಡ್ಸ್ ಅಂದ್ರೆ ಯಾಕಂತೆ ಮತ್ತೆ ನೀನು ನನಗೆ ಗಾಡಿ ನಂದೆ ಗಂಡ್ಸ್ ಅಂತ ಎಲ್ಲರೂ ತರ ಕಾಣ್ತಾ ಇದೀನ ಗಂಡ್ಸ್ ಇಲ್ಲ ಸೀರೆ ಉಟ್ಕೊಂಡಿರೋ ತರ ಕಾಣಿಸ್ತೀಯ ಗೊತ್ತಾಯ್ತಾ ಇರು ಏಯ್ ನೋಡಿ ಹೋಗ್ತಾ ಇದಾರೆ ಗಾಡಿ ತಗೊಂಡು ಹೋಗ್ತಾ ಇದಾರೆ ಸೀಜಿಂಗ್ ಲೆಟರ್ ಕೊಟ್ಬಿಟ್ಟು ಗಾಡಿ ಕೊಡ್ದಂಗೆ ಹೋಗ್ತಾ ಇದಾರೆ ನೋಡ್ರಿ ನೋಡಿ ಬಂಧುಗಳೇ ಈ ರೀತಿ ವರ್ತನೆ ಮಾಡಿ ಆಫೀಸಿಗೆ ಬನ್ನಿ ಅಂತೇಳಿ ಗುಂಡ ವರ್ತನೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಮ್ಯಾನೇಜರ್ಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆದರೆ ಇವರು ಇವಾಗ ನನ್ನ ಕೈಲಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಕೊಟ್ಟು ಹಂಗೆ ಹೋಗ್ತಾ ಇದ್ದಾರೆ ಜೈ ಹಿಂದ್ ಜೈ KRS